ಸೂರ್ಯನಾರಾಯಣನಿಗೆ ವಂದಿಸುತ್ತಾ ತುಂಬ ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ದರು. ಏನು ಅಂತ ಕೇಳಿದರೆ, ಈಗ ನಾವು ಒಂದು ಕ್ಯಾನ್ಸರ್ ಹೇಳ್ತಕ್ಕಂತಹ ಕಾಯಿಲೆಯನ್ನು ವಿಪರೀತವಾಗಿ ಕೇಳ್ತಾ ಇದ್ದೇವೆ. ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಲ್ಲೂ ಕೂಡ ಬಾಧನೆ ಉಂಟಾಗ್ತಾ ಇದೆ. ಇದಕ್ಕೆ ಏನು ಮಾಡೋದು ಏನು ಅಂತ ಹೇಳುವಂಥ ವಿಚಾರವನ್ನು, ಈ ಒಂದು ಕಾಯಿಲೆ ಹೇಳ್ತಕ್ಕಂಥದ್ದಕ್ಕೆ ಹೊಸ ಹೆಸರನ್ನು ಇಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಭಯಭೀತಿಯನ್ನಾಗಿ ಮಾಡ್ತಾ ಇದ್ದಾರೆ ಹೊರತು ಇದು ಯಾವೂ ಕೂಡ ಹೊಸದಲ್ಲ. ಹಿಂದೆ ಸಹಸ್ರಾರು ವರ್ಷದ ಹಿಂದೆ ನಾವು ವಿಚಾರವನ್ನು ಮಾಡಿದರೂ ಕೂಡ ಈ ಒಂದು ಕಾಯಿಲೆ ಹೇಳ್ತಕ್ಕಂಥದ್ದು ಇತ್ತು. ಇವಾಗಲೂ ಕೂಡ ಇದೆ, ಮುಂದೂ ಕೂಡ ಇರ್ತದೆ. ಈ ಕಾಯಿಲೆ ಹೇಳ್ತಕ್ಕಂಥದ್ದು ಹಿಂದೆ ಏನು ಹೇಳ್ತಾ ಇದ್ರು ಅಂತ ಕೇಳಿದರೆ, ಇದಕ್ಕೆ ಈಗ ಒಂದು ಕರಳಿಗೆ ಆಯಿತು ಅಂತ ಹೇಳಿ ಆದರೆ ಕರಳ ಹುಣ್ಣು ಅಂತ ಹೇಳೋದಾಗಿ ಕರಿತಾ ಇದ್ರು. ಕುತ್ತಿಗೆಯ ಭಾಗದಲ್ಲಿ ಉಂಟಾಯಿತು ಹೇಳಿ ಆದರೆ ಕುತ್ತಿಗೆಯ ಹುಣ್ಣು ಅಂತ ಕರಿತಾ ಇದ್ರು. ಹಾಗೆ ದೇಹದ ಯಾವ ಭಾಗದಲ್ಲಿ ಆ ಥರದ ಒಂದು ಗಡ್ಡೆ ಅಥವಾ ಹುಣ್ಣು ಆಗ್ತದೋ ಅಥವಾ ಆ ಬ್ಯಾಕ್ಟೀರಿಯಾಗಳು ಇರ್ತದೋ ಅದಕ್ಕೆ ಆ ಭಾಗದ ಹೆಸರನ್ನು ಇಟ್ಟು ಹೇಳ್ತಾ ಇದ್ರು. ಈಗ ಇಂಗ್ಲೀಷಿನಲ್ಲಿ ಒಂದೇ ಶಬ್ದವನ್ನು ಆಯ್ಕೆ ಮಾಡಿಕೊಂಡು ಇರ್ತಕ್ಕಂಥದ್ದನ್ನು ನಾವು ನೀವೆಲ್ಲ ಕಾಣ್ತಾ ಇದ್ದೀವಿ. ಮತ್ತು ಅಷ್ಟೇ ಅಲ್ಲದೆ ಈಗ ಅದರಿಂದಾಗಿ ಹೆಚ್ಚು ಜನರು ಸಾವನ್ನಪ್ತಾ ಇದ್ದಾರೆ. ಕಾರಣ ಏನು? ಕಾರಣ ಅಂತ ಹೇಳಿದರೆ ನಾವು ತಗೊಳ್ತಕ್ಕಂಥ ಆತುರದ ನಿರ್ಧಾರ ಒಂದನೆಯದು. ಎರಡನೆಯದಾಗಿ ಅದಕ್ಕೆ ಏನನ್ನು ನಾವು ಮಾಡಬಾರದೋ ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದೇ ಇದಕ್ಕೆ ಮುಖ್ಯವಾದಂಥ ಕಾರಣ. ನಾವು ಆಹಾರದ ಮುಖೇನವಾಗಿ ರಕ್ತ ಇತ್ಯಾದಿಗಳು ಉತ್ಪತ್ತಿಯಾದರೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಹೇಳ್ತಕ್ಕಂಥದ್ದು ಜಾಸ್ತಿ ಆದರೆ ರೋಗವನ್ನು ನಿರೋಧಕವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಇರ್ತದೆ, ಆಗ್ತದೆ. ಅದರ ಕಡೆಗೆ ನಾವು ಒತ್ತನ್ನು ಕೊಡಬೇಕು ಅಂತ ಹೇಳೋದಾಗಿ ಮಾತಾಡ್ತೇವೆ. ಆದರೆ ಈಗಿನ ವ್ಯಕ್ತಿಗಳು ಅದರ ಕಡೆಗೆ ಒತ್ತನ್ನು ಕೊಡುವುದನ್ನು ಬಿಟ್ಟು ಯಾವುದನ್ನು ಮಾಡಬಾರದೋ ಅದನ್ನೇ ಮಾಡ್ತಾರೆ. ಈಗ ನಾವು ಕ್ಯಾನ್ಸರಿನ ಬಗ್ಗೆ ಮಾತಾಡ್ತಾ ಇದ್ವಲ್ವಾ, ಇಲ್ಲಿ ಒಂದು ಆ ಗಡ್ಡೆಯನ್ನು ಕಟ್ ಮಾಡಿ ಹಾಕ್ತಕ್ಕಂಥದ್ದು. ಕಟ್ ಮಾಡಿ ಹಾಕಿದರೆ ಏನಾಗ್ತದೆ, ಮತ್ತು ಪುನಃ ಅಲ್ಲಿ ಇರತಕ್ಕಂಥ ಕ್ರಿಮಿಗಳು ಇದ್ದೇ ಇರತ್ತೆ, ಜಾಸ್ತಿ ಆಗುತ್ತೆ. ಆನಂತರದಲ್ಲಿ ಅದಕ್ಕೆ ಕೊಡ್ತಕ್ಕಂತಹ ಒಂದು ಕೀಮೋ ಹೇಳ್ತಕ್ಕಂಥದ್ದು, ಇದು ಹೆವಿ ಡ್ರಗ್ಸ್ ಅಂತ ಕರಿತೇವೆ. ಇದು ನಮ್ಮ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುವುದರ ಜೊತೆಯಲ್ಲಿ, ರೋಗದ ಬ್ಯಾಕ್ಟೀರಿಯಾವನ್ನು ಸಾಯಿಸುವುದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಇರತಕ್ಕಂಥ ರಕ್ತ ಕಣದ ಬ್ಯಾಕ್ಟೀರಿಯಾವನ್ನು ಆನಂತರದಲ್ಲಿ ಅದನ್ನು ಉತ್ಪತ್ತಿ ಮಾಡುವುದನ್ನು ಕೂಡ ಅದು ಸಾಯಿಸ್ತಾ ಬರ್ತದೆ. ಅಂತ ಹೇಳಿದರೆ ಓವರಾಲ್ ನಮ್ಮ ಶರೀರದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಕಣಗಳನ್ನು ಕೂಡ ಹೊಡೆದು ಹಾಕುವುದೇ ಅದರ ಕೆಲಸವಾಗಿರ್ತದೆ. ಇನ್ನು ರೇಡಿಯೇಷನ್ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಸುಡ್ತಕ್ಕಂಥದ್ದು ಅಂತ. ಆ ಸುಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿದರೆ ನೀವೊಂದು ಗಮನಿಸಿ, ಒಂದು ಬೆಂಕಿಯನ್ನು ತಗೊಂಡು ಅಥವಾ ಒಂದು ಕರೆಂಟನ್ನು ತಗೊಂಡು ಒಂಚೂರು ಸುಟ್ಟಿತ್ತು ಅಂತ ಹೇಳಿ ಆದರೆ ನಿಮಗೆ ಎಷ್ಟು ಸಮಸ್ಯೆ ನಿಮ್ಮ ಮೇಲ್ಭಾಗದಲ್ಲಿ ಉಂಟಾಗ್ತದೆ ಅಂತ. ಅದನ್ನು ಒಳಭಾಗದಲ್ಲಿ ಮಾಡಿದಾಗ ಇನ್ನು ಯಾವ ರೀತಿಯಾದಂಥ ಸಮಸ್ಯೆಗೆ ನೀವು ಸಿಲ್ಕೊಳ್ಬೇಡ ಅಂತ ಹೇಳ್ತಕ್ಕಂಥದ್ದನ್ನು ಒಮ್ಮೆ ವಿಚಾರ ಮಾಡಿಕೊಳ್ಳಿ. ಹಾಗಾಗಿ ಅದರಿಂದಾಗಿ ರಕ್ತ ಇತ್ಯಾದಿಗಳು ಕಡಿಮೆ ಆಗ್ತಾ ನಮ್ಮಲ್ಲಿ ಇರತಕ್ಕಂತಹ ಶಕ್ತಿಯ ಪ್ರಮಾಣವೇ ಕುಂದು ಹೋಗ್ತದೆ ಹೊರತು ಉತ್ಪತ್ತಿ ಆಗುವುದಿಲ್ಲ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಇದಕ್ಕೆ ಭಯ ಭೀತಿಯನ್ನು ಪಡುವುದನ್ನು ಬಿಟ್ಟು ವಿಶ್ವಂಭರ ಶಕ್ತಿಯ ಮೂಲಕವಾದಂತಹ ಒಂದು ಅನುಗ್ರಹವನ್ನು ಪಡ್ಕೊಂಡು ಆಹಾರದ ಕಡೆಗೆ ಹೆಚ್ಚಿದಾದಂತಹ ಒತ್ತನ್ನು ಕೊಟ್ಟು ಆ ಹುಣ್ಣನ್ನು ಕರಗಿಸ್ಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕರಗಿ ಹೋಗ್ತದೆ. ಅದು ಆ ಥರ ಮಾಡಿದಾಗ ನಾವು ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆಯನ್ನು ಮಾಡಿಕೊಳ್ಳಿ. ಆದಷ್ಟು ಯಾರೋ ಹೇಳ್ತಾರೆ ಅಥವಾ ಇನ್ಯಾರೋ ಹೇಳ್ತಾರೆ ಅಂತ ಮಾತ್ರೆ ಅನಂತರದಲ್ಲಿ ಡ್ರಗ್ಸು ಇತ್ಯಾದಿಗಳನ್ನು ತಗೊಳ್ಳೋದೇನೆ ನಾವು ಹೇಳ್ತಾನೆ ಇರ್ತೀವಿ, ಮನೆಯಲ್ಲಿ ಔಷಧಿಯನ್ನು ಅಥವಾ ಮನೆಯ ಆಹಾರವನ್ನೇ ಔಷಧಿಯಾಗಿ ತಗೊಳ್ಕೊಳ್ಳಿ ಅಂತ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಮತ್ತು ಅಷ್ಟೇ ಅಲ್ಲದೆ ಈಗೀಗ ಒಂದು ಟ್ರೆಂಡ್ ಚಾಲುವಾಗಿರ್ತಕ್ಕಂತಹದ್ದು, ಹೊರಗಡೆಯಿಂದ ನಾವು
ದುಡ್ಡನ್ನು ಕೊಟ್ಟರಾಯಿತು, ಹೊರಗಡೆಯಿಂದ ಆಹಾರ ಬರ್ತದೆ, ಮನೆಯಲ್ಲಿ ಮಾಡುವಂಥ ಕೆಲಸವೇ ಇಲ್ಲ. ಆದರೆ ನಮ್ಮ ಸುತ್ತಮುತ್ತಲೂ ಎಷ್ಟೊಂದು ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು, ಆನಂತರದ ಪ್ರೇತ ಇತ್ಯಾದಿಗಳು ಎಲ್ಲವೂ ಕೂಡ ಇರ್ತದೆ. ಯಾಕೆ ಅಂತ ಕೇಳಿದರೆ, ನೀವು ಅಂದ್ಕೊಂಡಿರಬಹುದು ನಮ್ಮ ಮಾತ್ರ ಇರೋದು ಮನುಷ್ಯರು ಮಾತ್ರ, ಇನ್ನು ಯಾವುದೂ ಶಕ್ತಿ ಇಲ್ಲ ಅಂತ. ಹೇಗೆ ಒಳ್ಳೆಯದಾದಂಥ ಶಕ್ತಿಗಳಿರುತ್ತೋ ಅದೇ ಥರದಲ್ಲಿ ಕೆಟ್ಟದಾದಂಥ ಶಕ್ತಿಗಳು ಕೂಡ ಇರ್ತದೆ. ಹಾಗಾಗಿ ಅಂತಹದರ ಮೇಲೆ ಯಾವ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳ ಪ್ರಮಾಣ ಆಗಿರ್ಬೋದು, ಅಥವಾ ತೊಂದರೆಗಳಿಗೆ ಸಿಲುಕೊಂಡು ಅಥವಾ ಆಹಾರ ಬರುವಾಗ ಯಾವ ರೀತಿಯಾದಂಥ ವಿಷಕಾರಿ ಆಗ್ತದೆ ಅಂತ ಹೇಳುವುದನ್ನು ಒಮ್ಮೆ ವಿಚಾರ ಮಾಡಿಕೊಡಿ. ಆ ನಿಟ್ಟಿನಲ್ಲಿ ಮಾಡದೇನೆ, ಅಂಥ ತಪ್ಪುಗಳನ್ನು ಮಾಡ್ದೇನೆ ಆದಷ್ಟರ ಮಟ್ಟಿಗೆ ಮನೆಯಲ್ಲಿ ಶುದ್ಧವಾಗಿ ಮಾಡಿಕೊಂಡು ಆಹಾರವನ್ನು ಸೇವನೆಯನ್ನು ಮಾಡುವುದರಿಂದಾಗಿ ನಮ್ಮ ಆರೋಗ್ಯವನ್ನು ನಾವೇ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇದು ನಿಮ್ಮೆಲ್ಲರ ಹೊಣೆಗಾರಿಕೆ ಆಗಿರ್ತದೆ. ಇದನ್ನು ಯಾರ್ಯಾರು ಸಪ್ರಯೋಜನವನ್ನು ಪಡಿತಾರೋ ಅಂಥವರು ಎಲ್ಲರಿಗೂ ಕೂಡ ಮಹಾವಿಷ್ಣುವಿನ ಒಂದು ಸಂಪೂರ್ಣವಾದಂತಹ ಅನುಗ್ರಹ ಇರತಕ್ಕಂಥದ್ದಿದ್ದು, ಸೂರ್ಯನಾರಾಯಣನ ಒಂದು ಅನುಗ್ರಹದಿಂದ ದವಸ ಧಾನ್ಯಾದಿಗಳು ಎಲ್ಲವೂ ಕೂಡ ಅವನ ಒಂದು ಅನುಗ್ರಹದಿಂದ ಉಂಟಾಗ್ತಕ್ಕಂಥದ್ದು, ಶಕ್ತಿ ಇತ್ಯಾದಿ ಎಲ್ಲವೂ ಕೂಡ. ಹಾಗಾಗಿ ಸೂರ್ಯನಾರಾಯಣನ ಒಂದು ಅನುಗ್ರಹಕ್ಕೆ ಪ್ರತಿಯೊಬ್ಬರೂ ಕೂಡ ಪಾತ್ರರಾಗೋಣ ಅಂತ ಹೇಳುವುದಾಗಿ ತಿಳಿಸ್ತಾ, ನಮಗೆ ಅನಿಸಿರ್ತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿರ್ತೇವೆ. ಇದರ ಸಪ್ರಯೋಜನವನ್ನು ಸಾಧ್ಯವಾದಷ್ಟು ಜನರು ಪಡ್ಕೊಂಡು ಒಳಿತನ್ನು ಪಡೆಯಿರಿ. ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಂದು ಸಮಸ್ಯೆ ಬಂತು ಅಂತ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ನಮ್ಮ ನಂಬರು ಇತ್ಯಾದಿಗಳೆಲ್ಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನಾದರೂ ವಿಚಾರಗಳಿದ್ದರೆ ನಮ್ಮನ್ನು ಸಂಪರ್ಕವನ್ನು ಮಾಡಬಹುದು. ಮತ್ತು ಅಷ್ಟೇ ಅಲ್ಲದೆ ಸೂಕ್ತವಾದಂತಹ ದೈವಿಕವಾದಂತಹ ಶಕ್ತಿಯನ್ನು ಪಡ್ಕೊಂಡು ಆರೋಗ್ಯಯುತವಾದಂತಹ ಜೀವನವನ್ನು ನಡೆಸಿ, ಮತ್ತು ಅಷ್ಟೇ ಅಲ್ಲದೆ ಸಂಪೂರ್ಣವಾದಂತಹ ದೈವಿಕವಾದಂತಹ ಶಕ್ತಿಯಿಂದ ಎಲ್ಲ ರೀತಿಯಾದಂತಹ ಸಕಲ ಐಶ್ವರ್ಯಾದಿಗಳನ್ನು ಕೂಡ ಪಡೆಯಿರಿ.